ಹಾಯ್ ಹಲೋ ಸೃಷ್ಟಿಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಈ ತಪ್ಪುಗಳನ್ನು ಮಾಡಿದ್ದೇ ಆದರೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರೋದೇ ಇಲ್ಲ. ಲಕ್ಷ್ಮಿ ಅಮ್ಮನವರು ನಮ್ಮ ಮನೆಯನ್ನು ತಿರಸ್ಕರಿಸಿ ಹೊರಟು ಬಿಡ್ತಾರೆ. ಏನು ಆ ತಪ್ಪುಗಳು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಕ್ರಮಬದ್ಧವಾಗಿ ಈ ಒಂದು ಪಾಲನೆಯನ್ನು ಪ್ರತಿಯೊಬ್ಬರೂ ಪಾಲಿಸಲೇಬೇಕು. ವರಮಹಾಲಕ್ಷ್ಮಿ ಹಬ್ಬವನ್ನು ಮನೆಯಲ್ಲಿ ಮಾಡೋ ಅಂಥವ್ರಾಗಿರ್ಬೋದು, ಸರಳ ಅವತ್ತು ಶುಕ್ರವಾರ ದಿವಸ ನಾವು ಫೋಟೋ ಇಟ್ಟು ಪೂಜೆಯನ್ನು ಮಾಡ್ತೀವಿ, ಇಲ್ಲ ಸುಮ್ಮನೆ ನಾವು ಕಳಶವಿಟ್ಟು ಪೂಜೆಯನ್ನು ಮಾಡ್ತೀವಿ. ನಾವೇನು ಅಷ್ಟೊಂದು ಅಲಂಕಾರವನ್ನು ಮಾಡೋದಿಲ್ಲ, ಸರಳವಾಗಿ ನಾವು ಪೂಜೆಯನ್ನು ಮಾಡ್ಕೊಳ್ತೀವಿ ಅನ್ನೋವಂಥವರು ಸಹ ಈ ಒಂದು ಪಾಲನೆಯನ್ನು ಮಾಡಲೇಬೇಕು. ಯಾಕಂತಂದರೆ ಈ ಒಂದು ಪಾಲನೆಯನ್ನು ನೀವು ಮಾಡಿಲ್ಲ ಅಂದು ಒಂದು ಪಕ್ಷದಲ್ಲಿ ಲಕ್ಷ್ಮೀ ಅಮ್ಮನವರ ನೀವು ಕೋಪಕ್ಕೆ ತುತ್ತಾಗ್ತೀರಿ. ಶಾಶ್ವತವಾಗಿ ಲಕ್ಷ್ಮೀ ಅಮ್ಮನವರು ನಮ್ಮ ಮನೆಯನ್ನು ತ್ಯಜಿಸಿ ಹೊರಟು ಬಿಡ್ತಾರೆ. ಆ ಒಂದು ಏನೇನು ತಪ್ಪುಗಳು ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ಗ್ರ್ಯಾಂಡಾಗಿ ಮಾಡೋರು ಅಷ್ಟೇ, ಸಿಂಪಲ್ಲಾಗಿ ಮಾಡೋರು ಅಷ್ಟೇ, ಸರಳವಾಗಿ ನಾನು ದೇವ್ರ ಮನೆಯಲ್ಲಿ ಆರಾಧನೆ ಮಾಡ್ತೀವಿ ಅನ್ನೋದವರು ಅಷ್ಟೇ. ಯಾಕಂದರೆ ಪ್ರತಿಯೊಬ್ಬರಿಗೂ ದುಡ್ಡು ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ಪ್ರತಿಯೊಂದು ಕೆಲಸಕ್ಕೂ ದುಡ್ಡು ಅನ್ನೋವಂಥದ್ದು ಬೇಕೇ ಬೇಕು. ಇವಾಗ ಈ ಒಂದು ಕಾಲದಲ್ಲಿ ದುಡ್ಡಿದ್ರೆ ದುನಿಯಾ ಅನ್ನೋವಂಥ ಮಾತು ಪ್ರತಿಯೊಬ್ಬರಿಗೂ ತಿಳಿದಿರುವಂಥ ವಿಷಯ. ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಅಮ್ಮನವರನ್ನು ಆರಾಧನೆ ಮಾಡ್ತೀವೋ ಅಷ್ಟು ತಾಯಿ ಸಂತೃಪ್ತಳಾಗ್ತಾಳೆ. ಮತ್ತು ನಮಗೆ ಕೇಳಿದ ವರಗಳನ್ನು ಕೊಡೋವಂಥ ತಾಯಿ ಅಂತಂದರೆ ವರಮಹಾಲಕ್ಷ್ಮಿ. ಆ ಒಂದು ತಾಯಿಯನ್ನು ನಾವು ಎಷ್ಟು ಮಡಿಯಿಂದ ನಾವು ಪೂಜೆಯನ್ನು ಸಲ್ಲಿಸ್ತೀವೋ ಅಷ್ಟೇ, ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡ್ತೀವೋ ಅಷ್ಟೇ ತಾಯಿ ನಮಗೆ ಪ್ರಸನ್ನಳಾಗ್ತಾಳಂತಲೇ ಹೇಳಬಹುದು. ಮತ್ತು ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು. ಏನು ತಪ್ಪುಗಳನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರೂ ಈ ರೀತಿ ನೀವು ಪಾಲನೆಯನ್ನು ಮಾಡಿದ್ದೇ ಆದರೆ ಸದಾಕಾಲ ಶಾಶ್ವತವಾಗಿ ತಾಯಿ ಕಾಲು ಮುರ್ಕೊಂಡು ನಮ್ಮ ಮನೆಯಲ್ಲಿ ಉಳಿದು ಹೋಗ್ತಾಳೆ. ಎಲ್ರಿಗೂ ಏನು ಬೇಕಾಗಿರೋ ಅಂಥದ್ದು ಲಕ್ಷ್ಮಿ ಸದಾಕಾಲ ನಮ್ಮ ಮನೆಯಲ್ಲಿ ಸಮೃದ್ಧಿಯಿಂದ ದವಸ ಧಾನ್ಯ ಸಂಪತ್ತು ಸಿರಿ ಅನ್ನೋವಂಥದ್ದು ನಮ್ಮ ಮನೆಯಲ್ಲಿ ಇರಲಿ ಅನ್ನೋದೇ ಪ್ರತಿಯೊಬ್ಬರು ಬಳಸೋ ಅಂಥದ್ದು. ನೋಡಿ, ಎಲ್ಲರೂ ಇವಾಗ ಇನ್ನೇನು ಹಬ್ಬ ಸ್ಟಾರ್ಟ್ ಆಗಿದೆ, ಒಂದಷ್ಟು ಜನ ಗ್ರಾಸರೀಸನ್ನು ತಂದು ಇಟ್ಕೊಂಡಿರ್ತೀರಿ, ಒಂದಷ್ಟು ದಿನ ತೊಗೊಂಡು ಬರೋದಕ್ಕೆ ಲಿಸ್ಟನ್ನು ಮಾಡ್ತಾ ಇರ್ತೀರಿ, ಒಂದಷ್ಟು ಜನ ಆಲ್ರೆಡಿ ತಂದು ಮನೆಯಲ್ಲೆಲ್ಲ ಡಬ್ಬಗಳನ್ನ ಫಿಲ್ ಕೂಡ ಮಾಡಿರ್ತೀರಿ. ಯಾವ್ಯಾವ ವಸ್ತುಗಳನ್ನು ಒಂದು ಪಕ್ಷದಲ್ಲಿ ನಾವು ಲಿಸ್ಟಲ್ಲಿ ಬರೆದಿಲ್ಲ, ತಂದಿಲ್ಲ, ಅವತ್ತಿನ ದಿವಸ ನಮಗೆ ಎಮರ್ಜೆನ್ಸಿ ಬೇಕು, ಮತ್ತು ಯಾರೋ ಒಬ್ಬರು ಸಡನ್ನಾಗಿ ಬಂದರು, ನಾವೇನು ಲಕ್ಷ್ಮಿಯನ್ನು ಕೂರಿಸಿಲ್ಲ ಅಲ್ವಾ, ಬಿಡಿ ಕೇಳಿದ್ರಲ್ಲ ಕೊಟ್ಬಿಡೋಣ ಈ ವಸ್ತುಗಳನ್ನು ಅಂಥೇಳಿ ಯಾವುದೇ ಕಾರಣಕ್ಕೂ ನೀವು ನಿರ್ಲಕ್ಷ್ಯವನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಆ ರೀತಿ ಮಾಡಿದಾಗ ಬಿಡು ಹೋಗಲಿ ಇವರೇನು ವಾಪಸ್ ಕೊಡ್ತಾರಲ್ಲ ಅಂತಂದರೆ ಈ ತಪ್ಪುಗಳನ್ನು ಮಾಡಿದಾಗ ನಮಗೆ ಹಣದ ಮುಗ್ಗಟ್ಟು ಅನ್ನೋವಂಥದ್ದು ಬರುತ್ತೆ. ಮತ್ತು ಇನ್ನೂ ನಾವು ಸಂಕಷ್ಟಕ್ಕೆ ಸಿಲುಕ್ತೀವಿ ಅಂತಲೇ ಹೇಳಬಹುದು. ಬನ್ನಿ ಇವಾಗ ಯಾವ್ಯಾವ ವಸ್ತುಗಳು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ನೀವು ಮನೆಗೆ ಎಣ್ಣೆ, ಇವಾಗ ಒಂದಷ್ಟು ಜನ ತಂದಿರ್ತೀರಿ, ಹಬ್ಬ ಮಾಡೋವಂಥವ್ರಂತೂ ಪ್ರತಿಯೊಬ್ಬರು ಹಬ್ಬಕ್ಕೆ ಮುಂಚೆನೇ ಮನೆಯೆಲ್ಲ ಕ್ಲೀನಿಂಗ್ ಮುಗಿಸಿ ಫಸ್ಟು ತರೋವಂಥದ್ದು ಗ್ರಾಸರೀಸು ಮತ್ತು ಅಮ್ಮನವ್ರಿಗೆ ಅಲಂಕಾರಿಕ ವಸ್ತುಗಳನ್ನ ತೆಗೆದುಕೊಂಬಂದು ಇಟ್ಕೊಂಡಿರ್ತೀರಿ. ಅಂಥವರು ಸಹ ಅಪ್ಪಿತಪ್ಪಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ನೀವು ಅಂಗಡಿಯಿಂದ ತೊಗೊಂಡು ಹಾಗೇ ದೇವಸ್ಥಾನಕ್ಕೆ ಹೋದರೆ ಏನೂ ತೊಂದರೆ ಇಲ್ಲ. ನೋಡಿ, ಇವಾಗ ಪೂಜೆ ಸಾಮಾನೆಲ್ಲ ಮನೆಯಲ್ಲಿದೆ, ನಾವು ಎಣ್ಣೆಯನ್ನು ತಗೊಂಬರಬೇಕು. ದೀಪದ ಎಣ್ಣೆ ಆಯಿತು, ಅಡುಗೆಗೆ ಬಳಸೋ ಎಣ್ಣೆ ಆಯಿತು, ಮತ್ತು ಯಾವುದೇ ತೈಲದ ವಸ್ತುಗಳು ಸ್ನೇಹಿತರೆ, ಇವಾಗೇನು ಎಣ್ಣೆ ಅಂತ ಬರುತ್ತಲ್ವ ಆ ಒಂದು ವಸ್ತುಗಳನ್ನು ನೀವು ಖಂಡಿತವಾಗ್ಲೂ ಅವತ್ತಿನ ದಿವಸ ನೀವು ಮನೆಗೆ ತೆಗೆದುಕೊಂಡು ಬರೋದಕ್ಕೆ ಹೋಗಬೇಡಿ. ಈ ರೀತಿ ಮಾಡಿದಾಗ ಲಕ್ಷ್ಮೀ ಅಮ್ಮನವರ ಕೋಪಕ್ಕೆ ನಾವು ತುತ್ತಾಗ್ತೀವಿ ಅಂತಲೇ ಹೇಳಬಹುದು. ಇನ್ನೊಂದು ಏನಪ್ಪ ಅಂತಂದರೆ, ಅವತ್ತಿನ ದಿವಸ ನೀವು ನಮ್ಮ ಮನೆಯಲ್ಲಿ ನಾವು ಲಕ್ಷ್ಮಿಯನ್ನು ಗ್ರ್ಯಾಂಡಾಗಿ ಕೂರಿಸಿಲ್ಲ ಮತ್ತು ಸಿಂಪಲ್ಲಾಗಿ ಮಾಡಿದ್ದೀವಿ ಅನ್ನೋವಂಥವ್ರು ತರಲೇಬೇಕಾದಂಥ ವಸ್ತು ಅಂತಂದರೆ ಉಪ್ಪು. ಮತ್ತು ಉಪ್ಪು ಎಣ್ಣೆಯನ್ನು ಸಹ ನೀವು ಜೊತೆಗೆ ತರಬಾರ್ದು. ಈ ರೀತಿ ತರೋದ್ರಿಂದ ಕಡು ಬಡವರ ಆಗ್ತೀವಿ ನಾವು ಅಂಥೇಳಿ ಪುರಾಣಗಳಲ್ಲೂ ಕೂಡ ಉಲ್ಲೇಖವಿದೆ. ಹಾಗಾಗಿ ನೀವು ಎಣ್ಣೆಯನ್ನು ನೀವೇನು ಹಬ್ಬದ ಮುಂಚೆನೇ ತೆಗೆದುಕೊಂಡು ಬನ್ನಿ. ಹಬ್ಬದ ದಿವಸ ನೀವು ಯಾವುದೇ ಥರದ ಎಣ್ಣೆಯನ್ನು ತೆಗೊಂಡು ಬರೋದಕ್ಕೆ ಹೋಗಬೇಡಿ. ಏನೋ ಒಂದು ಕೊಡಬೇಕು ತೊಗೋಬೇಕು, ಅವತ್ತಿನ ದಿವಸ ನೀವು ಏನು ಎಣ್ಣೆಯನ್ನು ಸಹ ನೀವು ಮನೆಗೆ ತಗೊಂಡು ಬರೋದಕ್ಕೆ ಹೋಗಬೇಡಿ. ಸಿಂಪಲ್ಲಾಗಿ ಮಾಡಿರೋರಷ್ಟೇ, ಗ್ರ್ಯಾಂಡಾಗಿ ಮಾಡಿರೋರಷ್ಟೇ. ನೀವು ಉಪ್ಪನ್ನು ಸಹ ನೀವು ಅವತ್ತಿನ ದಿವಸ ಮನೆಗೆ ತಂದರೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪವಾಗಿದೆ ಉಪ್ಪನ್ನೋ ಅಂಥದ್ದನ್ನು ನೀವು
ಉಪ್ಪನ್ನು ನೀವು ತಗೊಂಡು ಬರ್ಬೋದು. ಎಣ್ಣೆಯನ್ನು ತರೋದಕ್ಕೆ ಹೋಗಬೇಡಿ. ನಿಮಗೆ ತುಂಬ ಅಂದರೆ ತುಂಬ ಹಣದ ಮುಗ್ಗಟ್ಟು ಅನ್ನುವಂಥದ್ದು ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಏನಾನ ಅವತ್ತಿನ ದಿವಸ ನಿಮಗೆ ಸಾಲವನ್ನು ಕೇಳ್ತಾರೆ. ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಯಾರು ಗೊತ್ತಿರೋರಾಗಿರ್ಬೋದು. ನಮಗೆ ಸ್ವಲ್ಪ ಇವಾಗ ಒಬ್ಬಟ್ಟುಗಳನ್ನ ಸುಡ್ತಾ ಇರ್ತೀರಿ, ತವಾ ಕೊಡಿ ಅಂತ ಹೇಳಿ ಬರ್ತಾರೆ. ಮತ್ತು ಸ್ವಲ್ಪ ಏನು ಅದು ಇದು ಸ್ವಲ್ಪ ಅರಿಶಿನ ಕುಂಕುಮ ಕೊಡೋದು ವಾಡಿಕೆ. ಯಾರಿಗೂ ಸಹ ನೀವು ತಾಂಬೂಲವಿಟ್ಟು ಅರಿಶಿನ ಕುಂಕುಮವನ್ನು ಕೊಡಿ. ಬರೀ ಅರಿಶಿನವನ್ನು ಕುಂಕುಮವನ್ನು ಯಾವುದಕ್ಕೂ ಕೊಡಬೇಡಿ. ಇವಾಗ ಕೆಲವೊಬ್ಬರು ಇಲ್ಲ ನಾನು ಬರೀ ಸ್ವಲ್ಪ ಕುಂಕುಮ ಮಾತ್ರ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ನೀವು ಯಾವುದೇ ಕಾರಣಕ್ಕೂ ಅವರಿಗೆ ಶ್ರೇಯಸ್ಸಾಗುತ್ತೆ, ನಮಗೆ ಒಳಿತು ಅನ್ನೋವಂಥದ್ದು ಆಗೋದಿಲ್ಲ. ಅವರು ತಾಂಬೂಲ ಸಮೇತನೇ ಅವ್ರಿಗೆ ಕೊಡಿ, ನೀವು ಎಲೆ ಅಡಿಕೆ ಸಮೇತನೇ. ನೋಡಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ.